ರಾಜ್ಯದ ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ಕಟ್ಕೊಳ್ಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಹೀಗಾಗಿ ಮಹಿಳೆಯರನ್ನ ಉತ್ತೇಜಿಸೋಕೆ ಸರ್ಕಾರ ಹಲವಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಬರ್ತಾನೆ ಇದೆ. ಅವುಗಳಲ್ಲಿ ಅಕ್ಕ ಕೆಫೆಯೂ ಒಂದಾಗಿದೆ. ಸಿಎಂ ತವರು ಜಿಲ್ಲೆಯಲ್ಲಿ ಮೊದಲ ಅಕ್ಕ ಕೆಫೆ ಶುರುವಾಗಿದೆ. ಹೇಗಿದೆ ರೆಸ್ಪಾನ್ಸ್ ಅನ್ನೋದರ ವರದಿ ಇಲ್ಲಿದೆ. ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಅಕ್ಕ ಕೆಫೆ. ಇನ್ನು ಮುಂದೆ ಮೈಸೂರಿನಲ್ಲಿ ಸಿಗಲಿದೆ ಅಕ್ಕನ ಕೈ ಊಟ. ರಾಜ್ಯದಲ್ಲಿ ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ಕಟ್ಟಿಕೊಳ್ಳಬೇಕು ಅನ್ನೋ ಉದ್ದೇಶಕ್ಕೆ ಸರ್ಕಾರ ಅನೇಕ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬರುತ್ತಲೇ ಇದೆ. ಅವುಗಳಲ್ಲಿ ಸರ್ಕಾರದ ಮಹತ್ವದ ಯೋಜನೆಯಾದ ಅಕ್ಕ ಕೆಫೆ ಮೈಸೂರಿನಲ್ಲಿ ಮೊದಲ ಬಾರಿಗೆ ಆರಂಭವಾಗಿದೆ. ಮೈಸೂರಿನ ನಾಗವಾಲ ಗ್ರಾಮದ ಗಂಗಾ ಸ್ತ್ರೀಶಕ್ತಿ ಮಹಿಳಾ ಸಂಘದ 6 ಮಹಿಳೆಯರು ಅಕ್ಕ ಕೆಫೆಯನ್ನ ಮುನ್ನಡೆಸುವ ಕ್ಯಾಪ್ಟನ್ ಆಗಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಆವರಣದ ಹಿಂದಿನ ಜಾಗದಲ್ಲಿ ಅಕ್ಕ ಕೆಫೆ ನಿರ್ಮಾಣವಾಗಿದೆ. ಸಂಜೀವಿನಿ ಅಂತ ಒಂದು ತಾಲೂಕು ಆಫೀಸಲ್ಲಿ ಒಂದು ನಮ್ದು ಆಫೀಸ್ ಐತೆ. ಅದರಿಂದ ನಮ್ಮ ಒಕ್ಕೂಟಕ್ಕೆ ಹಾಕೊಂಡು ನಮ್ಮ ಸಂಘನ ಗಂಗಾ ಸಂಘದಿಂದ ಇಲ್ಲಿ ಅಕ್ಕ ಕೆಫೆಗೆ ಓಪನ್ಗೆ ನಮ್ಗೆ ಇದು ಕೊಟ್ರು ಮಾಡಿ ಅಂತ. ಎಲ್ಲ ಬಲ ಕೊಟ್ರು ಮಹಿಳೆಯರೆಲ್ಲ ಮಾಡದ ಒಂದ್ ಕೈ ನೋಡದ ಅಂತ ಎಲ್ಲ ಒಗ್ಗೂಡ್ಕೊಂಡು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ಎಲ್ಲ ಪ್ರಯತ್ನ ಪಡ್ತಾ ಇದೀವಿ. ಇಲ್ಲಿ ದೋಸೆ, ಚಪಾತಿ, ಮಧ್ಯಾಹ್ನಕ್ಕೆ ಸಾರು, ಮುದ್ದೆ ಆ ತರ ಐಟಮ್ ಎಲ್ಲ ಮಾಡ್ತೀವಿ. ಇನ್ನು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಮೂಲಕ ಈ ಯೋಜನೆ ಆರಂಭವಾಗಿದ್ದು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಕ್ಕ ಕೆಫೆ ನಿರ್ಮಿಸಲಾಗಿದೆ. ಈ ಹಿಂದೆ ಇದ್ದ ಹಳೆ ಕಟ್ಟಡಕ್ಕೆ ಹೊಸ ರೂಪ ನೀಡಿರುವುದು ವಿಶೇಷವಾಗಿದೆ. ಇನ್ನು ಅಕ್ಕ ಕೆಫೆ ಮುನ್ನಡೆಸುವುದಕ್ಕೆ ಸುಮಾರು 6ಕ್ಕೂ ಹೆಚ್ಚು ಮಹಿಳಾ ಸಂಘಗಳು ಅರ್ಜಿ ಸಲ್ಲಿಸಿದ್ವು. ಅವುಗಳಲ್ಲಿ ನಾಗವಾಲ ಗ್ರಾಮದ ಗಂಗಾ ಸ್ತ್ರೀಶಕ್ತಿ ಸಂಘ ಆಯ್ಕೆಯಾಗಿದೆ. ಇದೀಗ ಅಕ್ಕ ಕೆಫೆಯಲ್ಲಿ ಬೆಳಿಗ್ಗೆ ಉಪ್ಪಿಟ್ಟು, ಕೇಸರಿಬಾತು, ಚಿತ್ರಾನ್ನ ಹಾಗೂ ಮಧ್ಯಾಹ್ನ ಮುದ್ದೆ, ಸಾಂಬಾರ್, ಪಲ್ಯ ಸೇರಿದಂತೆ ವೆರೈಟಿ ಉಪಹಾರ ಗ್ರಾಹಕರಿಗೆ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಗ್ರಾಹಕರ ಪ್ರತಿಕ್ರಿಯೆ ನೋಡಿ ಮತ್ತಷ್ಟು ವಿಭಿನ್ನ ಉಪಹಾರ ಸೇರಿಸುವುದಕ್ಕೆ ಮಹಿಳೆಯರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ, ತುಂಬಾ ಚೆನ್ನಾಗಿ ಇದೆ, ಹೇಗಿದೆ ನೋಡೋಣ ಅಂತ ಇನ್ಸ್ಟಾಗ್ರಾಮ್ ಮೂಲಕ ಬಂದಿದ್ರಿಂದ ಮಹಿಳೆಯರಿಂದನೇ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇದು ರೇಟು ರೀಸನೇಬಲ್ ಆಗಿದೆ, ಏನು ತೊಂದರೆ ಏನಿಲ್ಲ. ಬಡವರಿಗಾಗಿ ಮಾಡಿರೋದ್ರಿಂದ ಸರ್ಕಾರನೂ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮೂಡ್ ಬರುತ್ತೆ. ಇದು ನಾನು ತಿಳಿದಂಗೆ ಇದು 2ನೇ ಕ್ಯಾಂಟೀನ್ ಇದು ಅಂತ ಹೇಳಿದ್ರು. ಇದೇ ರೀತಿ ಇನ್ನೂ ಆದ್ರೆ ಮಹಿಳೆಯರದ್ದು ಇನ್ನೂ ಒಳ್ಳೆಯದು. ಮಹಿಳೆಯರು ಸ್ವಾವಲಂಬಿ ಆಗೋಕ್ಕೆ ತುಂಬಾ ಒಟ್ನಲ್ಲಿ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದ ರಾಜ್ಯ ಸರ್ಕಾರದ ಬಹುನಿರೀಕ್ಷಿತ ಅಕ್ಕ ಕೆಫೆ ಮೈಸೂರು ಜಿಲ್ಲೆಯಲ್ಲಿ ಆರಂಭವಾಗಿದೆ. ಈ ಅಕ್ಕ ಕೆಫೆಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು.